ಸಿನಿಮಾ ಹೇಗೆ ಬಂದಿದ್ಯಾ ಸಿಕ್ಕಾಪಟ್ಟೆ? ನೆಕ್ಸ್ಟ್ ಒನ್ ಬೈ ಒನ್ ಪ್ಲಾನ್ ಇದೆಯಾ? ಅಂದರೆ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಐತೆ ಮೇಡಮ್. ಯಾರು ನಿರ್ದೇಶಕರು ನಮಗೆ ಅವಕಾಶ ಕೊಟ್ಟರೆ ಸಿನಿಮಾ ಮಾಡೋದ್ರ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಅದ್ರ ಕಡೆ ಜಾಸ್ತಿ ತೊಡಗಿಸ್ಕೋಬೇಕು ಅಂತಿದ್ದೀನಿ. ನಮಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಯಾಕೆಂದರೆ ಇಷ್ಟು ವರ್ಷ ಬಂದಾದಮೇಲೆ ಬೇರೆಯಿಂದನೂ ನಾವು ದುಡಿಯೋಕ್ಕೆ ಹೋಗಿಲ್ಲ. ಈಗ ತುಂಬ ಒಂದು ಸ್ವಲ್ಪ ಕಷ್ಟ ಆಯಿತು ಅಂದ್ಬಿಟ್ಟು ಏನೋ ಒಂದಷ್ಟು ದಿನ ಗಾರೆ ಕೆಲಸ ಮಾಡಿದೆ. ಆಮೇಲೆ ಎಷ್ಟೋ ಜನ ನೋಡಿದ್ರು ಬೇಡ ಅಂತ ಅಂದರು. ಯಾವಾಗ? ಈ ಮಧ್ಯದಲ್ಲಿ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ. ಗಾರೆ ಕೆಲಸ ಮಾಡಿದ್ರ? ಅದೇ ಕೆಲವರು ಸುಮ್ಮನೆ ತಮಾಷೆ ಗಿಮಾಸಿ ಅಂತ ಅಂದರು. ಆಯಿತು, ಅವರವರ ವಿವೇಚನೆಗೆ ಆಲೋಚನೆಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅಲ್ಲಿಂದ ಬಂದ ತಕ್ಷಣವೇ ಫಸ್ಟು ನನಗೆ ಸಿಗುತ್ತೆ ಬಿಗ್ ಬಾಸು. ಬಿಗ್ ಬಾಸ್ಗೆ ತುಂಬ ಅಂದರೆ ನನ್ನ ವೈಯಕ್ತಿಕ ಆಸೆಗಿಂತ ನಮ್ಮ ಊರಿಗೋಸ್ಕರ ಏನಾದ್ರು ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಹೋಗಿದೆ. ಬಟ್ ಅದೇನೂ ಆಗಲಿಲ್ಲ. ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ. ಅಂದ್ರೆ ಜೀವನಕ್ಕೆ ಕಷ್ಟ ಅನ್ನೋ ಥರನಾ? ಅಂದರೆ ಒಂದು ಸ್ವಲ್ಪ ಈಗ ಕೆಲಸ ಈ ಥರದ್ದು ರಿಯಾಲಿಟೀಸು ಒಂದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತಲ್ಲ. ಈಗ ಸಂಸಾರ ಅಂದ ತಕ್ಷಣವೇ, ಯಾಕೆಂದರೆ ನಾವು ಒಬ್ಬರೇ ಜೀವನ ಮಾಡೋದೇ ಬೇರೆ. ಈಗ ಮದುವೆ ಆದಮೇಲೆ ಕೆಲವು ಕಮಿಟ್ಮೆಂಟ್ಸ್ಗಳು ಅದು ಇದು ಎಲ್ಲ ಆದಾಗ, ಮೊದಲು ನಾನು ಗಾರೆ ಕೆಲಸ ಮಾಡ್ತಿದ್ನಲ್ಲ, ಅದರಿಂದ ಒಂದು ಸ್ವಲ್ಪ ದಿನ ಗೊತ್ತಿರೋರ ಹತ್ರ ಯಾರಿಗೂ ಜನ ಇಲ್ದಿರೋ ಕಡೆ ಅಲ್ಲೆಲ್ಲ ಒಂದಷ್ಟು ದಿನ ಕೆಲಸ ಮಾಡಿದೆ. ಅದು ಹಂಗೇನೆ ಏನೋ ಟ್ರೋಲ್ ಆಗ್ಬಿಟ್ಟಿತ್ತು. ಸುಮ್ಮನೆ ರೀಲ್ಸ್ಗೋಸ್ಕರ ಹಾಕೋನೆ ಅಂದ್ಬಿಟ್ಟು ಎಷ್ಟೋ ಜನ ಮಾತಾಡಿದ್ರು. ಏನಾರು ಅಂದ್ಕೊಳ್ಳಿ, ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅಷ್ಟರಲ್ಲಿ ಬಿಗ್ ಬಾಸ್ ಸಿಕ್ತು, ಒಳಗಡೆ ಹೋದೆ.